ಈ ಹೊಸ ಟೆಕ್ನಾಲಜಿಗಳು ಬಂದಾಗ ಜನ ಅದನ್ನ ಟ್ರೈ ಮಾಡೋದು ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಈಗ AI ವಿಡಿಯೋಗಳು ಬಂತು, ಅದನ್ನ ತೋರಿಸಿದ ತಕ್ಷಣ ಕೆಲವರು ನಂಬೋದಕ್ಕೆ ಶುರು ಮಾಡಿದ್ರು. ಇದೇ ರೀತಿ AI ವಿಡಿಯೋಗಳನ್ನ ಮಾಡಿ ಅಥವಾ ತೋರಿಸಿ ವಂಚನೆ ಮಾಡಿರುವಂತಹ ಪ್ರಕರಣ, ಅದು ಕೂಡ ಸದ್ಗುರು ಜಗ್ಗಿ ವಾಸುದೇವ್ ಅವರ ಹೆಸರಲ್ಲಿ. ಜನರೇ ಎಚ್ಚರ, ದೊಡ್ಡವರನ್ನ ತೋರಿಸಿ ಯಾಮಾರಿಸ್ತಾರೆ ನಿಮ್ಮನ್ನ. AI ವಿಡಿಯೋಗಳನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಅದು ನಿಜಾನ ಅಥವಾ ಸುಳ್ಳ, ಇವರೇ ಕ್ರಿಯೇಟ್ ಮಾಡಿರೋದಾ, ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಸದ್ಗುರು ಜಗ್ಗಿ ವಾಸುದೇವ್ ಹೆಸರಲ್ಲಿ ಕೋಟಿ ವಂಚನೆ ಮಾಡಲಾಗಿದೆ. ಇದೇ ರೀತಿ AI ವಿಡಿಯೋ ತೋರಿಸಿ ಸದ್ಗುರು AI ವಿಡಿಯೋ ತಯಾರಿಸಿ ಸೈಬರ್ ವಂಚನೆ ಮಾಡಲಾಗಿದೆ. ಸದ್ಗುರು AI ವಿಡಿಯೋ ಮೂಲಕ 3.75 ಕೋಟಿ ರೂಪಾಯಿ ದೋಖಾ ಆಗಿರೋದು. 57 ವರ್ಷದ ಮಹಿಳೆಗೆ 3.75 ಕೋಟಿ ಸೈಬರ್ ವಂಚನೆ ಮಾಡಲಾಗಿದೆ. ಸದ್ಗುರು ಜಗ್ಗಿ ವಾಸುದೇವ್ ಅವರ ಹೆಸರಲ್ಲೇ ಈ ಮಹಾ ವಂಚನೆ ಆಗ್ಬಿಟ್ಟಿದೆ ಅಂತೆ. ಅವರ ಹೆಸರುಗಳನ್ನ ಬಳಕೆ ಮಾಡಿಕೊಂಡು, ದೊಡ್ಡವರ ಹೆಸರುಗಳನ್ನ ಬಳಕೆ ಮಾಡಿಕೊಂಡು, ಅವರ ಹೆಸರಲ್ಲಿ AI ವಿಡಿಯೋಗಳನ್ನ ಮಾಡಿಕೊಂಡು ಅದನ್ನ ತೋರಿಸಿ ಸೈಬರ್ ವಂಚನೆ ಮಾಡುವಂತ ಮತ್ತೊಂದು ಹೊಸ ರೀತಿಯ ಜಾಲ ಈಗ ಪತ್ತೆಯಾಗಿದೆ. ಇದನ್ನ ನಂಬಿ ಕೋಟಿ ಹಣ ಕಳೆದುಕೊಂಡಿದ್ದಾರೆ ವೃದ್ಧ ಮಹಿಳೆ. ಹಾಗಾಗಿ ಜನ ಯಾವುದನ್ನಾದ್ರೂ ನಂಬುವಾಗ, ಯಾವುದನ್ನಾದ್ರೂ ನಂಬಿ ದುಡ್ಡು ಕೊಡ್ತೀರಿ, ದುಡ್ಡು ಹಾಕ್ತಿದ್ದೀರಿ ಅಂದ್ರೆ 1000 ಸಲ ಯೋಚನೆ ಮಾಡಬೇಕು. ಕಾರಣ ಈ ಸೈಬರ್ ವಂಚನೆ ಪ್ರಕರಣಗಳು ದಿನೇ ಜಾಸ್ತಿ ಆಗ್ತಾ ಇದೆ. ಹೇಗೆ ಯಾವ ರೀತಿ ಸೈಬರ್ ವಂಚನೆ ಆಗುತ್ತೆ ಅನ್ನೋದನ್ನ ಕೂಡ ಅಂದಾಜು ಮಾಡೋಕ್ಕಾಗಲ್ಲ. ಸಹಜವಾಗಿ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು AI ವಿಡಿಯೋಗಳು. ಇದೇ AI ವಿಡಿಯೋವನ್ನ ಬಳಸ್ಕೊಂಡೇ ವಂಚನೆ ಮಾಡ್ತಾರೆ ಅಂತ ಅಂದ್ರೆ ಹೆಂಗೆ ಅಂತ, ಯಾರನ್ನ ನಂಬೋದು ಅಂತ. ಆ ವೃದ್ಧ ಮಹಿಳೆ ಈಗ ಕೋಟಿ ಹಣ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಪ್ರಮುಖವಾಗಿ ಸೈಬರ್ ವಂಚನೆ ಪ್ರಕರಣಗಳ ಬಗ್ಗೆ ದಿನನಿತ್ಯ ನಾವು ಮಾತನಾಡ್ತಾ ಇದ್ದೀವಿ. ಕಾರಣ ನಿನ್ನೆ ಕೂಡ ಸೈಬರ್ ವಂಚನೆಯ ಪ್ರಕರಣ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಕಾರಣ ಆಗಿತ್ತು. ನಿಮಗೆಲ್ಲ ಗೊತ್ತು. ಅದು ಕೂಡ ದೊಡ್ಡ ಆಕ್ಟ್ರೆಸ್ ಪ್ರಿಯಾಂಕಾ ಉಪೇಂದ್ರ ಜೊತೆಗೆ ಉಪೇಂದ್ರ ಅವರ ಮೊಬೈಲ್ಗಳನ್ನ ಹ್ಯಾಕ್ ಮಾಡಿಬಿಟ್ಟಿದ್ರು ಅಂತ. ಹಾಗಾಗಿ ದೊಡ್ಡವರನ್ನ ಕೂಡ ಬಿಟ್ಟಿಲ್ಲ ಸೈಬರ್ ವಂಚನೆಗಳು. ಇನ್ನು ಸಾಮಾನ್ಯ ಜನ ಏನಾದರೂ ಹೇಳಿದಾಗ ತತ್ಕ್ಷಣಕ್ಕೆ ನಂಬಿಡ್ತೀವಿ. ಹೊಸ ಟೆಕ್ನಾಲಜಿಗಳನ್ನ ತೋರಿಸಿದಾಗ ಯಾವುದು ನಿಜ ಯಾವುದು ಸುಳ್ಳು ಇದನ್ನ ಕೂಡ ಅರ್ಥ ಮಾಡೋಕ್ಕಾಗಲ್ಲ. ಬಟ್ ಇಂಥ ವಿಚಾರಗಳನ್ನೇ ಮುಂದೆ ಇಟ್ಕೊಂಡು ನಿಮ್ಮನ್ನ ವಂಚನೆ ಮಾಡೋದಕ್ಕೆ ಮತ್ತೊಂದು ಸೈಬರ್ ಗ್ಯಾಂಗ್ ಹುಟ್ಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟ. ಪ್ರಮುಖವಾಗಿ ಸದ್ಗುರು ಜಗ್ಗಿ ವಾಸುದೇವ್ ಅವರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಎಷ್ಟು ಜನ ಅಭಿಮಾನಿಗಳು ಇದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತು. ಅವರ ಒಂದೊಂದು ಮಾತುಗಳನ್ನ ಕೇಳೋದಕ್ಕೆ ಬಹುತೇಕರ ಕಾತರದಿಂದ ಕಾಯ್ತಿರ್ತಾರೆ. ಬಟ್ ಅವ್ರದ್ದೇ ಒಂದು ಹೋಲಿಕೆ ಆಗುವ AI ವಿಡಿಯೋವನ್ನ ತಯಾರು ಮಾಡಿಕೊಂಡು ಆ ವಿಡಿಯೋ ಹಿಡ್ಕೊಂಡು ಒಬ್ಬ ವೃದ್ಧ ಮಹಿಳೆ ಹತ್ರ ಹೋಗಿ ಅದನ್ನ ತೋರಿಸಿ ಇಷ್ಟು ದುಡ್ಡು ಕೊಟ್ರೆ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಏನೋ ಒಂದು ಪುಸಲಾಯಿಸಿ ದುಡ್ಡಿಸ್ಕೊಂಡಿದ್ದಾರಂತೆ. ಅದು ಕೂಡ 10 ಅಲ್ಲ 20 ಅಲ್ಲ, ಬರೋಬ್ಬರಿ 3.75 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಪೀಕಿದ್ದಾರೆ ಅಂತ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಅದು AI ವಿಡಿಯೋ ಮೂಲಕ, ಅದನ್ನ ತೋರಿಸೋ ಮೂಲಕ. ಹಾಗಾಗಿ ಜನ ಎಷ್ಟು ಹುಷಾರಾಗಿದ್ರು ಕೂಡ ಸಾಕಾಗಲ್ಲ. ಸೈಬರ್ ವಂಚನೆ ಪ್ರಕರಣಗಳು ಹೇಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕೂಡ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ಅದನ್ನ ಫೈಂಡ್ ಔಟ್ ಮಾಡೋದು ಕೂಡ ತೀರಾ ಕಷ್ಟ ಅಂತ ಎಕ್ಸ್ಪರ್ಟ್ಸೇ ಮಾತನಾಡ್ತಾ ಹೇಳ್ತಾ ಇದ್ರು. ಈ ಯೂಟ್ಯೂಬ್ನಲ್ಲಿ ಸದ್ಗುರು AI ವಿಡಿಯೋ ನೋಡಿದ್ರಂತೆ ಮಹಿಳೆ. ಅದರಲ್ಲಿ ಟ್ರೆಂಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಸಲಹೆ ಬಂತಂತೆ. ಆ ವಿಡಿಯೋದಲ್ಲಿ ಕಡಿಮೆ ಹೂಡಿಕೆಗೆ ಹೆಚ್ಚು ಲಾಭ ಬಂದ್ಬಿಡುತ್ತೆ ಅಂತ ನಕಲಿ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಗುರು ಸಲಹೆ ಕೊಡ್ತಿದ್ದಾರಲ್ಲ ಅಂತ ಇವರು ಕೂಡ ದುಡ್ಡನ್ನ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ದುಡ್ಡು ಕೂಡ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಸೈಬರ್ ವಂಚನೆಯ ಪ್ರಕರಣಗಳು ದಿನೇ ಜಾಸ್ತಿ ಆಗ್ತಾ ಇದೆ. ಬಟ್ ಹೆಂಗಿದನ್ನ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ಅಂತ, ಹೆಂಗೆ ಯಾವ ರೀತಿ ಸೈಬರ್ ವಂಚನೆ ಆಗುತ್ತೆ ಅನ್ನೋದನ್ನ ಮೋಸ್ಟ್ಲಿ ಎಕ್ಸ್ಪರ್ಟ್ಸ್ಗೆ ಪತ್ತೆ ಮಾಡಕ್ ಆಗ್ತಾ ಇಲ್ಲ ಅಂತ.
ಶ್ರುತಿ ಏನು ಸುಲಭವಾಗಿ ಅಮಾಯಕರನ್ನು ವಂಚನೆ ಮಾಡೋದಕ್ಕೆ ಸೈಬರ್ ಕಳ್ಳರು ಹೊಸದಾಗಿ ಈ ಒಂದು ಮಾರ್ಗವನ್ನು ಅನುಸರಿಸಿರ್ತಕ್ಕಂಥದ್ದು. ಕೆಲವೊಂದು ಇನ್ವೆಸ್ಟ್ಮೆಂಟ್ ಅಂದರೆ ಆ್ಯಪ್ಗಳ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅತಿಯಾದ ಬಡ್ಡಿ ಬರುತ್ತೆ, ಲಾಭಾಂಶ ಬರುತ್ತೆ ಅನ್ನೋ ಒಂದು ಆಮಿಷೆಯನ್ನು ತೋರಿಸಿ ಇನ್ವೆಸ್ಟ್ ಮಾಡೋ ಮುಖಾಂತರ ಹಣವನ್ನು ಲಪಟಾಯಿಸುವ ಮುಖಾಂತರ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಿನ್ನೆ ಅಷ್ಟೇ ಏನು ನಟ ಉಪೇಂದ್ರ ಮತ್ತು ಅವರ ವೈಫ್ಗೆ ಏನು ಇದೇ ರೀತಿಯಾಗಿ ಒಂದು ಅವರ ಮೊಬೈಲ್ ಹ್ಯಾಕ್ ಮಾಡಿ ಹಣವನ್ನು ಹಾಕ್ಸ್ಕೊಂಡಿದ್ದು ಒಂದು ಪ್ರಕರಣ. ಆದರೆ ಇದು ಕೆಲವು ದಿನಗಳಿಂದ ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು ಬೆಂಗಳೂರಿನ ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದು ಹರ್ಷ ಗುಪ್ತಾ ಅಂತಕ್ಕಂಥ 57 ವರ್ಷದ ಮಹಿಳೆ ದಾಖಲು ಮಾಡಿರ್ತಕ್ಕಂಥ ಪ್ರಕರಣ. ಇಲ್ಲಿ ಆಕೆ ಯಾವಾಗಲೂ ಸದ್ಗುರು ಜಗ್ಗಿ ವಾಸುದೇವ್ ಅವರ ಒಂದು ಪ್ರವಚನಗಳನ್ನು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡ್ತಾ ಇರ್ತಾರೆ. ಮೊನ್ನೆ ಅಂದರೆ ಕಳೆದ ವಾರ ಅದೇ ರೀತಿಯಾದಂಥ ವಿಡಿಯೋವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ. ಏನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವ ಮಾರ್ಗಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅವರು ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಗಳನ್ನು ಬರುತ್ತೆ ಅನ್ನೋ ಒಂದು ವಿಡಿಯೋ ಬಿಡುಗಡೆ ಆಗುತ್ತೆ. ಅದು ಜಗ್ಗಿ ವಾಸುದೇವ್ ಅಂದರೆ ಏನಿದೆ ಸದ್ಗುರು ಜಗ್ಗಿ ವಾಸುದೇವ್ ಏನಿದ್ದಾರೆ ಅವರ ಮುಖವನ್ನೇ ಹೋಲ್ತಕ್ಕಂಥ AI ವಿಡಿಯೋ ಅದು. ಅದನ್ನು ನೋಡಿದಂಥ ಆ ಮಹಿಳೆ ಏನು ಸದ್ಗುರುಗಳು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಂಬ್ತಾರೆ. ಅವರು ಹೇಳಿದಾಗೆ ವಿವಿಧ ಬ್ಯಾಂಕ್ಗಳಿಂದ ಲಕ್ಷ ಹಣವನ್ನು ಹಂತವಾಗಿ ಒಂದು ಡೆಪಾಸಿಟ್ ಮಾಡ್ತಕ್ಕಂಥ ಹೋಗ್ತಕ್ಕಂಥದ್ದು, ಅವರು ಹೇಳಿರ್ತಕ್ಕಂಥ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಆ ಮಹಿಳೆ ಮಾಡ್ತಾರೆ. ಹೀಗೆ ಸುಮಾರು ದಿನಗಳಿಂದ ಆಕೆ ಏನು ಹಣವನ್ನು ವರ್ಗಾವಣೆ ಅಂದರೆ ಬೇರೆ ಬೇರೆ ಅಕೌಂಟ್ಗಳು ಯಾರು ಆ ಸದ್ಗುರು AI ವಿಡಿಯೋನ ಆಪ್ರೇಟ್ ಮಾಡ್ತಾ ಇರ್ತಾರೆ ಅವರು ಸೂಚನೆ ಕೊಡ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಅಕೌಂಟ್ಗಳಿಗೆ ಏನು ಸುಮಾರು 3,75,00,000 ಹಣವನ್ನು ಕಳೆದ 1 ವರ್ಷದ ಅವಧಿಯಲ್ಲಿ ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಕೊನೆಗೆ ಯಾವುದೇ ರೀತಿಯಾದಂಥ ಲಾಭಾಂಶದ ಹಣ ಮಹಿಳೆಗೆ ವಾಪಸ್ ಆಗೋದಿಲ್ಲ. ಹಾಗಾಗಿ ಕೊನೆಗೆ ತಾನು ಮೋಸ ಹೋಗಿದ್ದೇನೆ ಅನ್ನೋ ಒಂದು ಅರಿವಾಗುತ್ತೆ. ಹೀಗಾಗಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಮೆಟ್ಲೇರಿ ಆಕೆ ದೂರನ್ನು ಸಲ್ಲಿಸಿದ್ದಾರೆ. ಈಗ ಸದ್ಯ ಅಂತಹ ಪ್ರಕರಣಗಳು ಅಂದರೆ 50 ಲಕ್ಷ ಮೇಲ್ಪಟ್ಟಂಥ ಒಂದು ಪ್ರಕರಣ ಏನಿರುತ್ತೆ, ವಂಚನೆ ಪ್ರಕರಣ ಇರುತ್ತೆ, ಅದು ಸ್ಥಳೀಯ ಪೊಲೀಸರು ಅದರ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು SIT ಅಂದರೆ CID ಸೈಬರ್ ಸೆಲ್ ಏನಿದೆ ಅದರಲ್ಲಿ ಈ ಒಂದು ತನಿಖೆ ನಡೀಬೇಕಾಗುತ್ತೆ. ಈಗಾಗಲೇ ಹೊಸದಾಗಿ ಬೆಂಗಳೂರಿನಲ್ಲಿ ತೆರೆದಿರ್ತಕ್ಕಂಥ CCC ಅಂದರೆ ಸೈಬರ್ ಕಮಾಂಡ್ ಸೆಂಟರ್, ಆ ಒಂದು ಕೇಂದ್ರದಲ್ಲಿ ಇಂತಹ ಪ್ರಕರಣಗಳು ಅಂದರೆ 50 ಲಕ್ಷ ಮೇಲ್ಪಟ್ಟಂಥ ಏನು ವಂಚನೆ ಪ್ರಕರಣಗಳಿರ್ತವೆ, ಹಗರಣಗಳಿರ್ತವೆ, ಇವೆಲ್ಲವನ್ನು ಸಹ ಇದು CCC ಅಂತ ಏನಿದೆ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಏನಿದೆ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣವೂ ಸಹ ಅವರಿಗೆ ವರ್ಗಾವಣೆ ಆಗಿದೆ. ಬೆಂಗಳೂರಿನ ಈಸ್ಟ್ ಡಿವಿಷನ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣವೂ ಸಹ ಈಗ CCCಗೆ ವರ್ಗಾವಣೆ ಆಗಿದೆ. ಅವರು ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸ್ಬೋದು ಯಾಕೆ ಹೆಚ್ಚಾಗಿ ಇಂತಹ ಪ್ರಕರಣಗಳನ್ನು ಭೇದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಈ ವ್ಯಕ್ತಿಗಳು ಅಂದರೆ ಯಾರು ಸೈಬರ್ ಇರ್ತಾರೆ ಅವರು ಯಾವುದೋ ದೇಶದಲ್ಲಿ ಕುತ್ಕೊಂಡು ಆಪರೇಟನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಆಪರೇಟ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಏನು ಒಬ್ಬ ವ್ಯಕ್ತಿ ಅಮಾಯಕರು ಯಾರು ಹಣವನ್ನು ಅವರ ಮಾತಿಗೆ ನಂಬಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಅದು ಬೇರೆ ಬೇರೆ ಲೇಯರ್ ಅಂದರೆ ಮೊದಲಿಗೆ ಒಬ್ಬ ವ್ಯಕ್ತಿಯ ಅಕೌಂಟ್ಗೆ ಹೋಗುತ್ತೆ, ಅಲ್ಲಿಂದ ಮತ್ತೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಆ ಅಕೌಂಟು ಏನು ಇವರು ಒಂದೇ ಸಲ 1 ಲಕ್ಷ ಬೇರೆ ಅಕೌಂಟ್ಗೆ ಹಾಕಿದಾಗ ಆ 1 ಲಕ್ಷ ಹಣವನ್ನು ಏನು ಭಾಗಗಳ ಮಾಡಿ ಒಂದು 10 ಅಕೌಂಟ್ಗೆ ಅವರು ವರ್ಗಾವಣೆ ಮಾಡ್ತಾರೆ. ನಂತರ ಅದನ್ನು ನಗದು ರೂಪದಲ್ಲಿ ತೆಗೆದುಕೊಂಡು ಅಲ್ಲಿಂದ ಆ ಅಕೌಂಟ್ಗಳನ್ನು ಕ್ಲೋಸ್ ಮಾಡೋದಿರ್ಬೋದು, ಅಥವಾ ಅವರು ಈ ಕೃತ್ಯಕ್ಕೆ ಬಳಸಿದಂಥ ಮೊಬೈಲ್ ಸಿಮ್ಗಳನ್ನು ಸ್ವಿಚ್ ಆಫ್ ಮಾಡ್ತಕ್ಕಂಥದ್ದು ಇರ್ಬೋದು, ಬಿಸಾಡುವಂಥದ್ದು ಇರ್ಬೋದು. ಈ ರೀತಿಯಾದಂಗೆ ಒಂದು ತಂತ್ರಗಾರಿಕೆಯನ್ನು ಅವರು ಅನ್ನಿಸ್ತಾ ಇದ್ದಾರೆ. ಹೀಗಾಗಿ ಪೊಲೀಸರಿಗೆ ಈ ರೀತಿಯಾದಂಥ ಪ್ರಕರಣಗಳನ್ನ ಬೇಯಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ದೊಡ್ಡ ತಲೆನೋವಾಗುತ್ತೆ. ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಸಕಾರಾತ್ಮಕವಾಗಿ ಪೊಲೀಸರಿಗೆ ಸ್ಪಂದಿಸೋದಿಲ್ಲ. ನಿಮ್ಮ ಅಕೌಂಟ್ಗೆ ಈ ರೀತಿಯಾಗಿ ಅಕ್ರಮವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಪೊಲೀಸರು ಒಂದು ಮನವಿಯನ್ನು ಸಲ್ಲಿಸಿದರೆ ಬ್ಯಾಂಕ್ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಸನ್ನು ಕೊಡೋದಕ್ಕೆ ತಡ ಮಾಡ್ತಾರೆ. ಆ ತಡ ಮಾಡೋದು ಸಹ ಈ ರೀತಿಯಾದಂಥ ಸೈಬರ್ ವಂಚನೆ ಪ್ರಕರಣಗಳು ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗಲಿದೆ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.